ಅಕ್ಕೆಬಾಳು ಹೋಬಳಿ ಕೇಂದ್ರ ಅಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳು A5VC 67/49 50 ದಿನಾಂಕ 10/12/1949 ಜಿಲ್ಲಾಧಿಕಾರಿಗಳು ಸ್ಥಳಾಂತರಕ್ಕೆ ಆದೇಶ ಮಾಡಿದ್ದಾರೆ. ಅದಕ್ಕೆ ಅಕ್ಕೆಬಾಳಿಗೆ ಸಂಬಂಧಪಟ್ಟಂಗೆ ಜೊತೆಗೆ ದಡದಳ್ಳಿಗೆ ಸಂಬಂಧಪಟ್ಟಂಗೆ 22/12/1950 ಆದೇಶ ಮಾಡಿದ್ದಾರೆ. ಜೈನಹಳ್ಳಿ, ಮಾಚೋಳಲ್ಲು ಮತ್ತು ಮುದ್ಲಾಪುರಕ್ಕೆ ಸಂಬಂಧಪಟ್ಟಂಗೆ 28/6/1947 ಆದೇಶ ಮಾಡಿದ್ದಾರೆ. ಅಧ್ಯಕ್ಷೆ, ಇದು ಮಂದಗೆರೆ ಮತ್ತು ಹೇಮಾವತಿ ನಾಳೆ ಅಣೆಕಟ್ಟು ಹೇಮಾವತಿ ನದಿಗೆ ಅಡ್ಲಾಗಿ ಅಣೆಕಟ್ಟು ಸಂದರ್ಭದಲ್ಲಿ ಅದು ಶೀತಪೀಡಿತ ಪ್ರದೇಶ ಅಂದ್ಬಿಟ್ಟು ಅದು ಶಿಫ್ಟೆಡ್ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ. ಒಂದ್ ವೇಳೆ ಅಕ್ವೈರ್ ಆಗಿಲ್ಲ ಅಂತಂದ್ರೆ ಸ್ಥಳಾಂತರಕ್ಕೆ ಹೆಂಗ್ ಆದೇಶ ಮಾಡ್ತಿದ್ರು ಅದೊಂದು ಮಾನ್ಯ ಸಚಿವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಷ್ಟವಾದ ಮಾಹಿತಿ ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಸಚಿವರಿಗೆ ನಾನೇ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳೊಂದಿಗೆ 12/9/2020 ಮನವಿ ಕೊಟ್ಟಿದ್ವಿ. ಹಂಗಾಗಿ ಅದೊಂದು ಜೊತೆಗೆ ಅಧ್ಯಕ್ಷೆ ಬಹುತೇಕ ಕೊನೆಯಲ್ಲಿ ಇನ್ನೊಂದು ಹೇಳಿದ್ದಾರೆ ಅಧ್ಯಕ್ಷೆ, ಏನು ಮಾನ್ಯ ಭಾರತ ಸರ್ಕಾರದಿಂದ ಯಾವುದೇ ಕಂದಾಯ ಗ್ರಾಮ ಮತ್ತು ಉಪ ಕಂದಾಯ ಗ್ರಾಮಗಳನ್ನ 31/1/2021ರಿಂದ 31/1/2033 26ವರೆಗೆ ಮಾಡಂಗಿಲ್ಲ ಅಂತ ಹೇಳಿದ್ರು ಅಧ್ಯಕ್ಷೆ. ಬಹುತೇಕ ಕೊಟ್ಟಂತ ಅವಧಿ ಆಲ್ರೆಡಿ ಮುಗ್ದೋಗಿತ್ತು. ತಾವು ಏನು 2019 ಕೊಟ್ಟಿದ್ರಿ ಅದು ಅವಧಿ ಮುಗ್ದೋಗಿತ್ತು. ಮುಗ್ದೋದಾದ್ಮೇಲೆ ಅಲ್ಲಿ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ಗಳಲ್ಲಿ ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅವರಿಗೆ ಖಾತೆ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಆ ಸಂದರ್ಭದಲ್ಲಿ ಮನೆ ಸಚಿವರಿಗೆ ಮತ್ತು ಸಂಬಂಧಪಟ್ಟ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ಪರಿಗಣಿಸಿದ್ರು ಅಧ್ಯಕ್ಷರೇ. ಹಾಗಾಗಿ ಇನ್ನು ಅದ್ರ ಜೊತೆಗೆ ಇದಷ್ಟೇ ಅಲ್ಲ, ಕ್ಯಾರೇಸ್ ಕಟ್ಟಂತ ಸಂದರ್ಭದಲ್ಲಿ ಒಂದು ಗ್ರಾಮ ಎರಗನಹಳ್ಳಿ ಅನ್ನೋ ಒಂದು ಗ್ರಾಮ ಅದು ಶಿಫ್ಟೆಡ್ ಆಗಿದೆ. ಅಲ್ಲೂ ಸಹ ಇವತ್ತು ಖಾತೆಗಳು ಆಗ್ತಾ ಇಲ್ಲ. ಬಿದ್ರಹಳ್ಳಿ ಅನ್ನೋ ಗ್ರಾಮ ಅದು ಸಹ ಶಿಫ್ಟೆಡ್ ಆಗಿದೆ, ಅದು ಗ್ರಾಮ ಖಾತೆ ಆಗ್ತಾ ಇಲ್ಲ. ಅಣ್ಣೆ ಚೆಕ್ನಹಳ್ಳಿ ಅದು ಹೇಮಾವತಿ ನಾಲೆ ಬಂದ ಸಂದರ್ಭದಲ್ಲಿ ಅದೇ ಶೀತಪೀಡಿತ ಪ್ರದೇಶ ಅಂದ್ಬಿಟ್ಟು ಅದು ಸಹ ಶಿಫ್ಟೆಡ್ ಆಗಿದೆ, ಅದು ಸಹ ಇವತ್ತು ಖಾತೆಗಳು ಆಗ್ತಾ ಇಲ್ಲ. ಖಾತೆಗಳು ಆಗ್ಲಿಲ್ಲ ಅಂದ್ರೆ ಸಂಬಂಧಪಟ್ಟ 40, 50, 60, 70 ವರ್ಷದಿಂದ ಮನೆ ಕಟ್ಕೊಂಡು ವಾಸಿಸ್ತಾ ಇರುವಂತ ರೈತರು ಆ ಭದ್ರತೆ ಇರಲ್ಲ. ಅದು ಅಟ್ಲೀಸ್ಟ್ ಅವ್ರ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ, ವಿಭಾಗ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಹಾಗಾಗಿ ಮಾನ್ಯ ಸಚಿವರು ಸಂಬಂಧಪಟ್ಟವ್ರಿಗೆ ಸೂಕ್ತ ನಿರ್ದೇಶನ ಕೊಟ್ಟು ಕಂದಾಯ ಗ್ರಾಮವನ್ನ ಮಾಡಿಕೊಡ್ಬೇಕು. ಜೊತೆ ಇನ್ನೊಂದು ವಿಚಾರ, ಕಂದಾಯ ಗ್ರಾಮದಿಂದ ಅಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಸ್ಪಷ್ಟೀಕರಣದಲ್ಲಿ, ಕಂದಾಯ ಗ್ರಾಮದಿಂದ ಪಕ್ಕದಲ್ಲಿ 10 ಮನೆಯಿಂದ 50 ಮನೆ ಒಳಗೆ ಕಟ್ಟಿದ್ರು ಸಹ ಅರ್ಧ ಕಿಲೋಮೀಟರ್ ವ್ಯಾಪ್ತಿರೋರಿದ್ರು ಸಹ ಅಲ್ಲಿಗೆ ಉಪಗ್ರಾಮ ಅಂತ ಘೋಷಣೆ ಮಾಡುವಂತ ಹೇಳಿದ್ರೆ ಅದನ್ನು ಯಾವುದನ್ನು ಸಹ ಸಂಬಂಧಪಟ್ಟ ಅಧಿಕಾರಿಗಳು ಪರಿಗಣಿಸಿಲ್ಲ. ನಾವು ಮಾನ್ಯ ಸಚಿವರು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಕೊಟ್ಟಂತ ಮನವಿ, ನಾವು ಕೊಟ್ಟಂತ ಮನವಿ ಮೇಲೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಕಟ್ಟಿದ್ದಾರೆ. ಅವರು ತಮ್ಮಿಂದ ಪ್ರಶ್ನೆ ಆದ ನಂತರ 3ನೇ ತಾರೀಕು, ಈ ತಿಂಗಳ 3ನೇ ತಾರೀಕು 3/3/2026 DC ಅವರಿಗೆ ಪ್ರಸ್ತಾವನೆ ಕಟ್ಟಿದ್ದಾರೆ. 8-9 ತಿಂಗಳು ಸಹ ಪ್ರಸ್ತಾವ ಕಳಿಸಿಲ್ಲ. ಯಾಕೆಂದ್ರೆ ಅಧ್ಯಕ್ಷ, ಇದು ಸರ್ಕಾರಿ ಕಾರ್ಯಕ್ರಮಗಳಿಗೆ ಅವರಿಗೆ ವೈಯಕ್ತಿಕ ಲಾಭ ಇರಲ್ಲ, ಸ್ಥಳೀಯ ಅಧಿಕಾರಿಗಳಿಗೆ ವೈಯಕ್ತಿಕ ಲಾಭ ಇರಲ್ಲ. ಆ ದೃಷ್ಟಿಯಿಂದ ಅವ್ರು ಯಾವ ಸಹ ಗಣನೆಗೆ ತೊಗೊಳ್ಳಲ್ಲ. ಹಾಗಾಗಿ ಮಾನ್ಯ ಸಚಿವರು ಇವತ್ತು ರಾಜ್ಯದಲ್ಲಿ ತುಂಬಾ ನಾವು ಎಲ್ಲ ಪಕ್ಷಾತೀತವಾಗಿ ಅವರು ಪ್ರಶಂಸೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಘಂಟಾಘೋಷವಾಗಿ ನಾವು ಎಲ್ಲಿ ಬೇಕಾದ್ರೂ ಹೇಳ್ತೀವಿ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರಿ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತಂದ್ರೆ ಕೊಟ್ಟಂತ ಗಡುವಿನಲ್ಲಿ ಅವ್ರ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗಲಿ ಅವ್ರಿಗೆ ಸಂಬಂಧಪಟ್ಟ ಕ್ರಮ ಆಗಲಿಲ್ಲ ಅಂತಂದ್ರೆ ಅವರು ಜಡ್ ಬಿತ್ಕೊಂಡು ಕೂತಿದ್ದಾರೆ. ಹಂಗಾಗಿ ಮಾನ್ಯ ಸಚಿವರು ಕ್ರಮ ವಹಿಸಬೇಕು. ಜೊತೆಗೆ ಇನ್ನೊಂದು ಅಧ್ಯಕ್ಷರೇ, ಏನು ಪ್ರಶ್ನೆ ಈಗ ಮಾನ್ಯ ಅಧ್ಯಕ್ಷರೇ, ನಮ್ಮ ಕಂದಾಯ ಗ್ರಾಮ ಕಾರ್ಯಕ್ರಮದ ಬಗ್ಗೆ ಆಸಕ್ತಿ ತಗೊಂಡಿದ್ದಾರೆ. ಇದು ಕೆಲವು ಶಾಸಕರ ಆಸಕ್ತಿ ತಗೊಂಡಿದ್ದಾರೆ, ಅದರಲ್ಲಿ ಅವರು ಆಸಕ್ತಿ ತಗೊಂಡಿದ್ದಾರೆ. ಅವರಿಗೆ ಸರ್ಕಾರನು ಮಾಡಬೇಕಾಗಿರೋ ಕೆಲಸಕ್ಕೆ ಅವರು ಕೈ ಜೋಡಿಸಿದ್ದಾರೆ. ಅದಕ್ಕೆ ಅವರಿಗೆ ನಂದು ಧನ್ಯವಾದ ಮೊದಲಿಗೆ. ಯಾಕಂದ್ರೆ ಸುಮಾರು ಜನ ನಾವು ಎಷ್ಟು ಹೇಳಿದ್ರು ನಾವೇ ಇಲ್ಲಿಂದ ಬೆನ್ನತ್ತೋ ಹಾಗೆ ಆಗಿದೆ. ಅವ್ರು ಹೇಳಿದ್ದು ನಿಜ. ಕೂತ್ಕೊಳ್ಳಿ ಮಂಜು. ಅಧಿಕಾರಿಗಳು ಕೆಲವರು ಒಳ್ಳೆ ಕೆಲಸ ಮಾಡ್ತಾರೆ, ಕೆಲವರು ನಾವು ಎಷ್ಟು ಹೇಳಿದ್ರು ಕೂಡ ಅರ್ಹತೆ ಇರೋದನ್ನು ಕೂಡ ಕಣ್ಣಿಗೆ ಕಂಡರೂ ಕಾಣದ ಹಾಗೆ ಹೋಗ್ತಾ ಇರ್ತಾರೆ. ಸೊ ಆ ಒಂದು ಗ್ಯಾಪ್ ಅನ್ನ ಸರಿಪಡಿಸುವಂತ ಕೆಲಸ ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ನಂದು ಧನ್ಯವಾದ. ಎರಡನೇದು, ಅವರು ಇದು ಶೀತ ಪೀಡಿತ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಉತ್ತರದಲ್ಲಿ, ಆದ್ರೆ ಇದು ಶೀತ ಪೀಡಿತ ಅಂತ ಹೇಳ್ತಾ ಇದ್ದಾರೆ. ಅದು ಇಲ್ಲಿ ನನ್ನ ಮೂಲ ಉತ್ತರಕ್ಕೆ ಅದು ಪ್ರಸ್ತುತ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು 7 ಗ್ರಾಮಗಳು ಈ ರೀತಿ ದಾಖಲೆ ರಹಿತ ವಸತಿ ಪ್ರದೇಶಗಳು ಇದ್ದಾವೆ ಅಂತ ಕೇಳಿದ್ದಾರೆ. ದಾಖಲೆ ರಹಿತ. ಹೌದು ಅಧ್ಯಕ್ಷ. ನಾವು ಉತ್ತರದಲ್ಲಿ 8
ಈ ರೀತಿ ದಾಖಲೆ ರಹಿತ ವಸತಿ ಪ್ರದೇಶದ ಬಗ್ಗೆ ನಾನು ಉತ್ತರ ಕೊಟ್ಟಿದ್ದೇನೆ. ಅಷ್ಟಕ್ಕೂ ಕೂಡ ಕಂದಾಯ ಗ್ರಾಮ ಅಥವಾ ಉಪಗ್ರಾಮ ಮಾಡಲಿಕ್ಕೆ ನಾವೀಗ ರೆಡಿ ಮಾಡಿದ್ದೇವೆ. ಅದರಲ್ಲಿ ಮಾರ್ಚ್ 16ನೇ ತಾರೀಕು ಅವರಿಗೆ ನಾನು ಗಡಿಯನ್ನ ನಿಗದಿ ಮಾಡಿದ್ದೇನೆ. ಅಷ್ಟರೊಳಗಡೆ ನನಗೆ ಪ್ರಸ್ತಾವನೆ ಬರಬೇಕು, ಮಾರ್ಚ್ 16. ಸೊ ಈಗಲೂ ಕೂಡ ನನಗೆ ದಿನನಿತ್ಯ ಪ್ರಸ್ತಾವನೆಗಳು ಬರ್ತಾ ಇದ್ದಾವೆ. ಮಾರ್ಚ್ 16ನೇ ತಾರೀಕಿಗೆ ಮೊದಲು ಇವುಗಳನ್ನ ಕಡಿಸ್ಕೊಳ್ಬೇಕು ಅಂತ ಹೇಳಿದ್ದೇನೆ. 16ರ ಬಂದರೂ ಕೂಡ ಸದ್ಯಕ್ಕೆ ಜನಗಣತಿ ಪ್ರಗತಿಯಲ್ಲಿದೆ. ಸೆನ್ಸಸ್ ಮುಗಿಯೋವರೆಗೆ ನಾನು ಈ ಕೆಲಸವನ್ನ ಕಂಪ್ಲೀಟ್ ಮಾಡಕ್ಕಾಗೋದಿಲ್ಲ. ಆದ್ರೆ ಬಂದಿದ್ದ ಪ್ರಸ್ತಾವನೆ ಎಲ್ಲ ನನ್ನ ಹತ್ರ ಜೀವಂತವಾಗಿರುತ್ತೆ ಇಲಾಖೆಯಲ್ಲಿ. ಜನಗಣತಿ ಮುಗಿದ ಕೂಡಲೇ ಅವ್ರಿಗೆಲ್ಲ ದಾಖಲೆಗಳನ್ನ ಮಾಡಿಕೊಡ್ತೇವೆ. ಸ್ವಲ್ಪ ಸಮಯ ಆಗ್ಬಹುದು, ಆದ್ರೆ ಅವೆಲ್ಲ ಆನ್ಲೈನ್ ಸಿಸ್ಟಮ್ಗೆ ತಗೊಂಡಿದ್ದೇವೆ. ನಾಳೆ ಯಾರು ಇರ್ಲಿ ಇಲ್ಲದೆ ಹೋಗ್ಲಿ ತಾನಾಗಿ ಅವ್ರಿಗೆ ಬಾಕಿ ಕೆಲಸ ಮಾಡಿಕೊಡುವಂತಹದ್ದು ಮಾಡಿಕೊಡ್ತೇವೆ. ಈಗ ತಮ್ಮ ಪ್ರಶ್ನೆಗೆ ತಾವು 7 ಹೇಳಿದ್ರಿ, 8ರಲ್ಲಿ ನಾವು 7ಕ್ಕೆ ಕಂದಾಯ ಗ್ರಾಮ ಅಥವಾ ಉಪಗ್ರಾಮ ಮಾಡುವಂತ ಅದಕ್ಕೆ ಕೈಗೆತ್ಕೊಂಡಿದ್ದೇವೆ. ಹಾಗೂ ಒಂದರಲ್ಲಿ ಮಾತ್ರ ಸ್ಥಳೀಯರ ತಕರಾರಿದೆ ಅಂತ ಬರೆದಿದ್ದಾರೆ. ನಮ್ಮ ಕಾನೂನಿನಲ್ಲಿ ತಕರಾರು ಇದ್ರೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಸೊ ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದೇನೆ, ತಕರಾರು ಮಾಡೋರು ಮಾಡ್ಲಿ, ನೀವು ಇದನ್ನು ಕೂಡ ತಗೊಳ್ಳಿ ಅಂತ ನಾನು ಅವ್ರಿಗೆ ಹೇಳಿದ್ದೇನೆ. ಇದಲ್ಲದೆ ಬೇರೆ ಇವತ್ತು ಕೇಳದೆ ಇರೋದಲ್ಲದೆ ಬೇರೆ ಊರುಗಳ ಹೆಸರು ತಾವು ಹೇಳಿದೀರಾ. ನನ್ಗೊಂದು ಚೀಟಿಯಲ್ಲಿ ಬರ್ಕೊಟ್ರೆ ನಾನು ಇವತ್ತೇ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಅವುಗಳನ್ನು ಕೂಡ ನಾನು ಪ್ರಸ್ತಾವನೆ ತರಿಸ್ಕೊಳ್ತೇನೆ. ಆದ್ರೆ ನಿಜ, ಕೆಲವು ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಇನ್ನೂ ಸುಮಾರು ಅರ್ಹ ಇರೋವು ಬಿಟ್ಟೋಗಿದ್ದಾವೆ. ಎಲ್ಲಿ ಕೆಲವು ಶಾಸಕರ ಆಸಕ್ತಿ ತಗೊಂಡಿದ್ದಾರೆ ಅಲ್ಲಿ 100ಕ್ಕೆ 95% ಆಗ್ತಾ ಇದೆ. ಈಗ ಆಲ್ರೆಡಿ ನಮ್ಮ ಸರ್ಕಾರ ಬಂದ ಮೇಲೆ 2,17,000 ಹಕ್ಕುಪತ್ರ ಕೊಟ್ಟಿದ್ದೇವೆ. ಆದ್ರೆ ಇನ್ನೂ ನನಗೆ ಈಗ ಬಂದಿರೋ ಪ್ರಸ್ತಾವನೆಗಳಲ್ಲಿ ಇನ್ನೂ ಸುಮಾರು 1,50,000ದಿಂದ 2 ಲಕ್ಷ ಮನೆಗಳಿಗೆ, ಇಂತಹ ಮನೆಗಳಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಇನ್ನೂ ನನಗೆ ಪ್ರಸ್ತಾವನೆ ಬಂದಿದೆ. ಬಹುಶಃ ಇದನ್ನೂ ಹೊರತುಪಡಿಸಿ ಇನ್ನೂ ಇಂತಹ ಪ್ರಕರಣಗಳು ಇದಾವೆ. ಅದು ಸ್ಥಳೀಯ ಅಧಿಕಾರಿಗಳಿಗೆ ಬಿಡದೆ ಜನಪ್ರತಿನಿಧಿಗಳು ಆಸಕ್ತಿ ತಗೊಂಡು ನಮ್ ಗಮನಕ್ಕೆ ತಂದ್ರೆ ಅದು ಪರಿಹಾರ ಕೊಡಬಹುದು. ತಾವು ಹೇಳಿದ್ದೀರಾ, ನನ್ಗೊಂದು ಚೀಟಿಯಲ್ಲಿ ದಯವಿಟ್ಟು ಬರೆದು ಕೊಡಿ, ಅದನ್ನ ನಾನು ಇವತ್ತೇ ಸೂಚನೆ ಕೊಟ್ಟು ಅವು ಪ್ರಸ್ತಾವನೆ ತರಿಸ್ಕೊಳ್ತೀನಿ. ಮೊನ್ನೆ ಅಧ್ಯಕ್ಷ ಸಚಿವರ ಉತ್ತರವನ್ನ ಸ್ವಾಗತಿಸ್ತೀನಿ ಅಧ್ಯಕ್ಷ. ಜೊತೆಗೆ ಅದೇ ಸಂದೇ ಎರಡು ಮಾತು. ಇನ್ನೊಂದು 94 ಸೀರಲ್ಲಿ 660 ಅಪ್ಲಿಕೇಶನ್ ಹಾಕಿದ್ರೆ ಅಧ್ಯಕ್ಷರೇ, 45 ಮಾತ್ರ ಮಾಡಿದ್ರೆ ಮೊನ್ನೆ ಸಚಿವರ ಗಮನಕ್ಕೆ, ಇನ್ ಬಾಕಿವೆಲ್ಲ ವಜಾ ಮಾಡಿದ್ರೆ. ಜೊತೆಗೆ ಮೊನ್ನೆ ಕಂದಾಯ ಸಚಿವರು ಮತ್ತು ಫಾರೆಸ್ಟ್ ಸಚಿವರು ಇಬ್ರು ಸೇರಿ ಡೀಮ್ಡ್ ಫಾರೆಸ್ಟ್ ವಿಚಾರಕ್ಕೆ ಹೇಳಿದ್ರು. ನಮ್ಮಲ್ಲಿ 180 ಗ್ರಾಮ ಸರ್ವೆ ನಂಬರ್ನ ಅವರ ರೆವಿನ್ಯೂ ಇಲಾಖೆ ಮಾಹಿತಿ ಪ್ರಕಾರ ಇದೆ. ಅದರಲ್ಲಿ 2 ಗ್ರಾಮ ಮಾತ್ರ ಕೊಟ್ಟಿದ್ದಾರೆ, ಒಂದು ತಿಮ್ಮಪ್ಪನಗುಡ್ಡ, ಒಂದು ಮೈಲ್ನಳ್ಳಿ. ಅವಾಗ 6/3/2025 6 ತಿಂಗಳ ಒಳಗಡೆ ಮಾಡಬೇಕು ಅಂತ ಗಡಿ ನಿಗದಿಪಡಿಸಿದ್ದಾರೆ. 6/3/2025 6 ತಿಂಗಳ ಗಡಿ ಟೈಮ್ ಕ್ಲೋಸ್ ಆಗಿದೆ. 184 ಗ್ರಾಮದಲ್ಲಿ ಬರೀ 2 ಗ್ರಾಮ ಮಾತ್ರ ಕೊಟ್ಟಿದ್ದಾರೆ. ಇದು ಮಹತ್ವ. ಸಾರ್ವಜನಿಕವಾಗಿ ರೈತರು ನಮ್ಮ ತಾಲೂಕಿನಲ್ಲಿ 1,257 ಅರ್ಜಿಗಳು ಬಗರುಕುಂ ಬಾಕಿ ಇದೆ. ಇದು ನಿಗದಿ ಆಗ್ದೇನೆ ಆ ಬಗರುಕುಂ ಕೆಲಸಗಳನ್ನ, ಅರ್ಜಿಗಳನ್ನ ಕೈಗೆತ್ತಿಕೊಳ್ಳಕ್ಕಾಗಲ್ಲ. ಹಂಗಾಗಿ ಆದಷ್ಟು ಬೇಗ ಇದನ್ನು ಸಹ ಮಾನ್ಯ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಬೇಗ ಮಾಡಿಸ್ಕೊಳ್ಬೇಕು ಅಂತ ಸಚಿವರಲ್ಲಿ ತಮ್ಮ ಮೂಲಕ ಮನವಿ ಮಾಡ್ಕೊತೀನಿ ಅಧ್ಯಕ್ಷ. ಅವರು ಈಗ ಸಂಪೂರ್ಣ ಪ್ರತ್ಯೇಕ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅಧ್ಯಕ್ಷರೇ. ಈ ಪರಿಭಾವಿತ ಅರಣ್ಯ ಅಂದ್ರೆ ಡೀಮ್ಡ್ ಫಾರೆಸ್ಟ್, ಅದನ್ನ ಒಂದು ರೀತಿಯಲ್ಲಿ ಮರುಪರಿಷ್ಕರಣೆಯನ್ನ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಜಂಟಿಯಾಗಿ ನಾವು ಮಾಡ್ತಾ ಇದ್ದೇವೆ. ಸರ್ವೋಚ್ಚ ನ್ಯಾಯಾಲಯದವರು ಕೆಲವು ಅದಕ್ಕೆ ಯಾವ ರೀತಿ ಮರುಪರಿಷ್ಕರಣೆ ಮಾಡಬಹುದು ಅಂತ ಕೆಲವು ಮಾನದಂಡಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಆಧಾರವಾಗಿಟ್ಕೊಂಡು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅರಣ್ಯ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಸಮಿತಿಯನ್ನ ಮಾಡಿ ಸುಪ್ರೀಂ ಕೋರ್ಟ್ನ ಮಾನದಂಡಗಳ ಪ್ರಕಾರ ಯಾವುದು ನಿಜವಾಗಿ ಪರಿಭಾವಿತ ಅರಣ್ಯ ಅಂತ ಉಳಿಸ್ಕೊಳ್ಬೇಕು, ಯಾವುದನ್ನ ಈ ಹಿಂದೆ ಮಾಡಿರುವ ಪಟ್ಟಿಯಿಂದ ಕೈ ಬಿಡ್ಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಬಹುದು. ನಾವು ಪ್ರಸ್ತಾವನೆ ಅಷ್ಟೇ, ಅದು ಕೇಂದ್ರ ಸರ್ಕಾರಕ್ಕೆ ಹೋಗಿ ಸುಪ್ರೀಂ ಕೋರ್ಟ್ ಆಕ್ಸೆಪ್ಟ್ ಆಗಬೇಕು. ಈ ಕೆಲಸ ಜಂಟಿ ಸಮೀಕ್ಷೆ ಮಾಡೋದಕ್ಕೆ 6 ತಿಂಗಳು ಗಡಿಯನ್ನ ನಾವು ನಿಗದಿ ಮಾಡಿದ್ವಿ. 6 ತಿಂಗಳ ಒಳಗಡೆ ಆ ಕೆಲಸ ಆಗಿಲ್ಲ ನಿಜ. ಆದ್ರೆ ಇದು ಬಹಳ ಸವಾಲಿನ ಕೆಲಸ ಆಗಿದೆ. ನಾವು ಬೆನ್ನತ್ತಿದ್ದೇವೆ. ಆದಷ್ಟು ಇದಕ್ಕೆ ವೇಗ ಕೊಡುವಂತ ಕೆಲಸ ಮಾಡ್ತೇವೆ. ಆದ್ರೆ ಇದು
ಬಹಳ ಸಮಸ್ಯೆಗೆ ಒಂದು ಪರಿಹಾರ ಕೊಡ್ತಾ ಇದ್ದೇವೆ. ಪರಿಭಾವಿತ ಅರಣ್ಯದಿಂದ ನಾನಾ ಸಮಸ್ಯೆಗಳು ಆಗ್ಬಿಟ್ಟಿದೆ. ಅದನ್ನ ಸ್ವಲ್ಪ ಮಟ್ಟಿಗಾದ್ರೂ ಪರಿಹಾರ ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದು ಬೇಗ ಆಗ್ಬೇಕು ಇನ್ನೊಂದ್ ಸ್ವಲ್ಪ ಅಂತ ಹೇಳ್ತಾ ಇದ್ದೀರಾ, ಅದ್ರ ಕಡೆಗೂ ಗಮನ ಕೊಡಿ. ಮನೆ ಅಧ್ಯಕ್ಷ, ಮನೆ ಸಚಿವರಿಗೆ ಗಮನಕ್ಕೆ, ಇದು ಹಿಂದೆ ಇದ್ದ ಕಾಗೋಡು ತಿಮ್ಮಪ್ಪ ಅವರು ಸಹ ಇದೇ ಕಾರ್ಯಕ್ರಮ ಮಾಡಿದ್ರು. ಆವಾಗ ಉಳ್ಕೊಂಡಂತವ್ರು ಮಾಡಿದ್ರು, ಯಥಾಸ್ಥಿತಿ ಕಳಿಸಿರೋದ್ರಿಂದ ಪುನಃ ಅವಕಾಶ ಕೊಟ್ಟಿದ್ರು. ಅದನ್ನ ಸಂಪೂರ್ಣವಾಗಿ ಈ ಹಂತದಲ್ಲಾದ್ರೂ ಸಹ ನಾವು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಇದರಿಂದ ಬಹುತೇಕ ರಾಜ್ಯದ ಅನೇಕ ರೈತರಿಗೆ ಅನುಕೂಲ ಆಗುತ್ತೆ. ಕೆಲಸ ಕಾರ್ಯದರ್ಶಿ ವರದಿ ಮಾಡಿಕೊಡ್ಬೇಕು ಅಂತ ಮೂಲಕ ಮನವಿ ಮಾಡ್ಕೊತೀವಿ. ಮೈಕ್ ಆನ್ ಆಗಿಲ್ಲ ನೋಡಿ, ಮೈಕ್ ಆನ್ ಮಾಡಿ. ಏನ್ ಹೇಳ್ತಾ ಇದ್ದಾರೆ? 94D ಅಪ್ಲಿಕೇಶನ್ ತಗೊಳ್ಳಿಕ್ಕೆ ಅವಕಾಶ. ಹೇಳಿ. ಮಾರ್ಚ್ 16 ಅಂತ ಏನು ಅವರು ಗಡುವು ಕೊಟ್ಟಿದ್ದಾರೆ 94Dಗೆ, ಅದು ಅವಶ್ಯಕತೆ ಇದೆಯಾ ಅಂತ. ಮಾರ್ಚ್ 16ಕ್ಕಿಂತ ಹೆಚ್ಚಾಗಿ ಯಾಕೆ ಸಮಯ ಕೊಡಬಾರ್ದು? ಯಾವ ರೀತಿ 94Cಗೆ ಯಾವುದೇ ಒಂದು ಅಂದ್ರೆ ಮೊದಲು ಒಂದು ಪರಿಮಿತಿ ಇತ್ತು, ಇನ್ನು ಅದು ಪರಿಶೀಲನೆ ನಡೀತಾ ಇದೆ. 94D ಏನಿದೆ ಅದನ್ನ ನಾವು 15 ಒಂದು ಮಾನದಂಡ ಇದೆ, ಇಷ್ಟು ಮನೆಗಳಿರ್ಬೇಕು ಅಂತ, ಗುಂಪು ಮನೆಗಳು. ಅದನ್ನ ಕಂಟಿನ್ಯೂಸ್ ಆಗಿ ಪ್ರಾಸೆಸ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಅವ್ರು ಹೇಳ್ದಾಗೆ ಕಂದಾಯ ಸಚಿವರು ಅವ್ರ ಉತ್ತರದಲ್ಲಿ ಹೇಳ್ತಾ ಇದ್ರು, ಇನ್ನೂ ಅದು ಎಲ್ಲಾ ಜನರಿಗೂ ತಲುಪಿಲ್ಲ ಅಥವಾ ಆ ಮಟ್ಟಕ್ಕೆ ಶಾಸಕರು ಕೆಲಸ ಮಾಡ್ತಾ ಇಲ್ಲ ಅಂತ. ನಾವು ಮಲೆನಾಡು ಭಾಗದಲ್ಲಿ ಅದನ್ನ ಎಷ್ಟು ಮಟ್ಟಕ್ಕೆ ಸಾಧ್ಯ ಇದೆ, ನಮ್ಮ ಗಮನಕ್ಕೆ ಏನ್ ಬರ್ತಾ ಇದೆ ಅದನ್ನ ನಾವು ಖಂಡಿತ ಕಂದಾಯ ಇಲಾಖೆಗೆ ನಾವು ರೆಫರ್ ಮಾಡ್ತಾ ಇದೀವಿ. ಈ ಪರಿಮಿತಿ ಏನ್ ಕೊಟ್ಟಿದ್ದಾರೆ ಅದು ತುಂಬಾ ಕಡಿಮೆ ಆಯ್ತು ಅಂತ ನಾನು ಅನ್ಕೊಂತೀನಿ. ಅದನ್ನ ನ್ಯಾಯ ದೊರಕಿಸ್ಲಿಕ್ಕೆ ಇನ್ನೊಂದ್ ಸ್ವಲ್ಪ ಟೈಮ್ ಕೊಟ್ರೆ ಅಥವಾ ಇದನ್ನ ಓಪನ್ ಆಗಿ ಇಟ್ರೆ ಏನ್ ಸಮಸ್ಯೆ ಆಗುತ್ತೆ ಕಂದಾಯ ಇಲಾಖೆಗೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ಓಪನ್ ಆಗಿ ಇಟ್ರೆ ಏನಾಗುತ್ತೆ? ಸುಪ್ರೀಂ ಕೋರ್ಟ್ ನವರು ಹೇಳ್ತಾರೆ ಒನ್ ಟೈಮ್ ಅಂತೇಳಿ, ಎಷ್ಟು ಒನ್ ಟೈಮ್ ಕೊಡ್ತೀರಿ ಅಂತ. ಏನ್ ಉತ್ತರ ಕೊಡೋದು ಕೋರ್ಟ್ ಅಲ್ಲಿ? ಕೇಳಿಸ್ಕೊಳ್ಳಿ, ನಾನು ತಮ್ಗೆ ಇಂಟರ್ಫಿಯರ್ ಆಗ್ಲಿಲ್ಲ, ಕೇಳಿಸ್ಕೊಳ್ಳಿ ಪೂರ್ತಿ. ವಿ ಆರ್ ಹಿಯರ್ ಟು ಡಿಸ್ಕಸ್. ಎಲ್ಲ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಬಾರಿ ಅಂತ ಎಷ್ಟು ಅವಕಾಶಗಳು ಅಂತ. ಹಾಗೂ ಎರಡನೇದು, ಈ 94D ಯಲ್ಲೂ ನಾವು ಎಕ್ಸ್ಟೆನ್ಷನ್ ಕೊಟ್ಟಿದ್ದೇವೆ, ಕೊಟ್ಟಿಲ್ಲ ಅಂತಲ್ಲ, 2 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದೇವೆ. ಎಲ್ಲಿದೆ ಇದು ಮಾರ್ಚ್ 16 ಅಂತ ಹೇಳಿದ್ರೆ ನಮ್ಮ ಆಕ್ಟ್ ಅಲ್ಲಿ ಇದೆ. ಮೂರನೇದು, ಡೆಡ್ ಲೈನ್ ಇರೋದು ಹಕ್ಕುಪತ್ರ ಕೊಡ್ಲಿಕ್ಕೆ ಅಲ್ಲ, ಜಸ್ಟ್ ಪ್ರಪೋಸಲ್ ನಮ್ಗೆ ರಿಸೀವ್ ಆಗ್ಲಿಕ್ಕೆ ಅಷ್ಟೇ. ಪ್ರಪೋಸಲ್ ಅನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಇದೆ, ಅದನ್ನ ಎಕ್ಸಿಕ್ಯೂಟ್ ಕಂಪ್ಲೀಟ್ ಮಾಡೋದಕ್ಕೆ ಏನು ಡೆಡ್ ಲೈನ್ ಇಲ್ಲ. ಹಿಂದೆನೂ ಕೂಡ ಡೆಡ್ ಲೈನ್ ಇತ್ತು ಆಕ್ಟ್ ಅಲ್ಲಿ, ಮತ್ತೆ 2 ವರ್ಷ ಟೈಮ್ ಕೊಟ್ಟಾಯ್ತು, 2 ವರ್ಷ ಈಗ ಆಗ್ತಾ ಇದೆ. ಏನಾಗಿದೆ ಈ ವ್ಯವಸ್ಥೆಯಲ್ಲಿ, ಎಷ್ಟು ಎಕ್ಸ್ಟೆನ್ಷನ್ ಕೊಟ್ರು ಇನ್ನೊಂದು ಕೊಡ್ತಾರೆ ಬಿಡು ಅನ್ನೋ ಮನೋಭಾವ ಬಂದ್ಬಿಟ್ಟಿರೋದ್ರಿಂದ ಯಾವ ಡೆಡ್ ಲೈನ್ಗೂ ಅರ್ಥ ಇಲ್ಲ. ಇದು ನಿಮ್ ತಪ್ಪು ಅಲ್ಲ ಅಥವಾ ಯಾರ್ದು ತಪ್ಪು ಅಂತ ನಾನು ಹೇಳಲಿಕ್ಕೆ, ವ್ಯವಸ್ಥೆ ಹಿಂಗಾಗಿದೆ, ಯಾವುದಕ್ಕೂ ಸ್ಯಾಂಕ್ಟಿಟಿ ಇಲ್ಲ. ಸೊ ಎಕ್ಸ್ಟೆನ್ಷನ್ ಅನ್ಲಿಮಿಟೆಡ್ ಆಗಿ ಕೊಟ್ಕೊಂಡು ಹೋಗ್ತಾ ಇದ್ರೆ ಯಾವಾಗ ಇದನ್ನೆಲ್ಲ ಮುಗಿಸೋದು? ಆವಾಗ ಆಕ್ಚುಲಿ ಅಫೆಕ್ಟೆಡ್ ಯಾರಾಗ್ತಾರೆ? ಸಾಮಾನ್ಯ ಜನ. ಯಾಕೆ ಅಂದ್ರೆ ನಾವೊಂದು ಮಿಷನ್ ಮೋಡಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ಬಡವ್ರದ್ದು ಕೆಲಸ ಅವ್ರು ಹೇಳಿದ್ರು. ಯಾಕೆ ಮಾಡೋದಿಲ್ಲ ಅಂದ್ರೆ ಇದು ಬಡವ್ರ ಕೆಲಸದ ಕಡೆ ಗಮನ ಕೊಡೋದಿಲ್ಲ. ಸೊ ನಾವು ಮಿಷನ್ ಮೋಡಲ್ಲಿ ಈಗ ಇಷ್ಟು ನಾವು ಮೇಲೆ ಬಿದ್ದು ಗುರುತಿಸ್ತಾ ಇದ್ದೀವಿ. ಎಷ್ಟೋ ವಿಷಯಗಳ ಇವು ನಾವು ಇದು ಹೇಳಕ್ ಹೋದ್ರೆ ಡೀಟೇಲ್ ಆಗಿ ಬಹಳ ಟೈಮ್ ಆಗುತ್ತೆ. ಸ್ಯಾಟಲೈಟ್ ಫೋಟೋಸ್ ಕೊಟ್ಟಿದ್ದೇವೆ, ಯಾವುದು ಕಂದಾಯ ಗ್ರಾಮ ಇದೆ, ಯಾವುದು ಮನೆಗಳಿದಾವೆ ಆದ್ರೆ ಗ್ರಾಮ ಇಲ್ಲ, ಸ್ಯಾಟಲೈಟ್ ಫೋಟೋ ಇಟ್ಕೊಂಡಾದ್ರೂ ಮಾಡಿ ಅಂತ ಹೇಳಿದ್ದೇವೆ. ಜಲ್ ಜೀವನ್ ಮಿಷನ್ ಡೇಟಾ ತಗೊಂಡ್ ಮಾಡಿ ಅಂತ ಹೇಳಿದ್ದೇವೆ. ಒಂದಲ್ಲ ಎರಡಲ್ಲ, ನಾವೇ ಸರ್ಕಾರದಲ್ಲಿ ಬೆನ್ನತ್ತಿ ಮಾಡಿಸ್ತಾ ಇದ್ದೇವೆ. ಆದ್ರೂ ಕೂಡ ಕೆಲವು ಬಿಟ್ಟೋಗ್ತಾ ಇರೋದು ದುರಾದೃಷ್ಟ. ಬಟ್ ನಾವಂತೂ ಯಾವ ಎಫರ್ಟ್ ಅನ್ನು ಸ್ಪೇರ್ ಮಾಡಿಲ್ಲ ಇದನ್ನ ಗುರುತಿಸ್ಲಿಕ್ಕೆ. ಈಗ ಕೊನೆಗೆ ಅವ್ರಿಗೆ ಹೇಳುವಂತದ್ದು ಓಪನ್ ಎಂಡೆಡ್ ಬಿಟ್ರೆ ಏನು ಅಂದ್ರೆ, ದಿನ ನೀವು ಎಷ್ಟು ಬೇಕಾದ್ರೂ ಪ್ರೈವೇಟ್ ಲ್ಯಾಂಡ್ ಆಗ್ಲಿ ಸರ್ಕಾರ ಲ್ಯಾಂಡ್ ಆಗ್ಲಿ ಎನ್ಕ್ರೋಚ್ ಮಾಡ್ತಾ ಇರಿ, ನಾವು ನಿಮ್ಗೆ ಇವತ್ತಲ್ಲ ನಾಳೆ ಹಕ್ಕುಪತ್ರ ಕೊಟ್ಟಿದೀವಿ ಅಂತ ಸಂದೇಶನೂ ಕೊಟ್ಟಂಗ ಆಗುತ್ತಲ್ವಾ? ಅದನ್ನು ಯೋಚನೆ ಮಾಡಿ ನೀವು. ಅದಾಗಬಾರ್ದು. ಯಾವ್ದು ಹಿಂದೆ ಆಗೋಗಿದೆ ಅವ್ರಿಗೆ ಪರಿಹಾರ ಕೊಡಬೇಕು, ಆದ್ರೆ ಇನ್ನು ಮುಂದೆ ಈ ರೀತಿ ಆಗದಾಗೂ ನೋಡ್ಕೋಬೇಕು. ಈ ಜವಾಬ್ದಾರಿನೂ ನಮ್ಮ ಮೇಲಿದೆ. ಬಟ್
ನಾವು ಪ್ರಯತ್ನ ಮಾಡ್ತೇವೆ, ನೀವು ಸ್ವಲ್ಪ ಸಹಕಾರ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಈಗ ಪ್ರಶ್ನೋತ್ತರ ಮುಗಿದಿದೆ, ಲಿಖಿತ ಮೂಲಕ ಪ್ರಶ್ನೆ ಮಂಡಿಸೋದು. ಅಧ್ಯಕ್ಷ ಒಂದೇ ಒಂದು ನಿಮಿಷ ಅಧ್ಯಕ್ಷ, ಒಂದ್ ಸೆಕೆಂಡ್ ಅಧ್ಯಕ್ಷ. ಇದೇನಾಗಿದೆ, ನಾನು ಮೊನ್ನೆ ಕಂದಾಯ ಸಚಿವರು ಹೇಳಿದ ಮಾತನ್ನ ಒಪ್ಕೋತೇನೆ. ಆದ್ರೆ ಹಳ್ಳಿಲಿ ಏನಾಗಿದೆ, ಹಿಂದೆ ಏನ್ ಗ್ರಾಮ ಠಾಣೆಗಳಿತ್ತು, ಗ್ರಾಮ ಠಾಣದ ವ್ಯಾಪ್ತಿ ಮೀರಲಿಲ್ಲ. ಈಗ ಹಿಂದೆ ನಾನು ಸನ್ಮಾನ್ಯ ಸಚಿವರ ಹತ್ರ ಈ ಬಗ್ಗೆ ಚರ್ಚೆನೂ ಮಾಡಿದ್ದೇನೆ, ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಚಿವರ ಜೊತೆಲೂ ಚರ್ಚೆ ಮಾಡಿದ್ದೇನೆ. ಕಂದಾಯ ಇಲಾಖೆಯಲ್ಲಿ ಏನ್ ಮೂಲ ಗ್ರಾಮ ಠಾಣೆ ಬಿಟ್ಟು ಏನ್ ಮನೆಗಳು ಕಟ್ಕೊಂಡಿದ್ದಾರೆ, ಅವ್ರಿಗೆ ಹೊಸ ಕಾನೂನು ಪ್ರಕಾರ ನಾವು ಏನು ಹಕ್ಕುಪತ್ರಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಅವರು ಒಂದ್ ಕಡೆ 94C 94Dಗೂ ವ್ಯಾಪ್ತಿಗೆ ಬರಲ್ಲ, ಸ್ವಂತ ಜಮೀನು. ಇನ್ನೊಂದು ಗ್ರಾಮ ಠಾಣೆ ವ್ಯಾಪ್ತಿಯಿಂದ ಏನು ನಮ್ಮ ವಿಲೇಜ್ ಇಂದ 1 ಕಿಲೋಮೀಟರ್ ಒಂಥರ ಅದಿಲ್ಲ, ಉಪಗ್ರಾಮನ ಮಾಡಕ್ ಆಗೋದಿಲ್ಲ, ಇಲ್ಲ ಅವ್ರಿಗೆ ಮತ್ತೊಂದು ಪರಿಹಾರ ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಯಾವ್ದಾರ ಒಂದು ಸೀಮಿತವಾದಂತಹ ಸಮಯದಲ್ಲಿ ಅದು ಪರಿಹಾರ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ಸಮಸ್ಯೆ ಶಾಶ್ವತವಾಗಿ ಉಳ್ಕೊತಾ ಹೋಗ್ತದೆ. ಸ್ವಾತಂತ್ರ್ಯ ನಂತರ ಈಗ ಚರ್ಚೆ ಯಾಕೆ? ಅದಕ್ಕೂ ಉತ್ತರ ಬಹಳ ದೀರ್ಘ ಇದೆ, ಆದರೆ ದೀರ್ಘವಾಗಿ ಹೇಳಕ್ ಹೋಗದೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಯಾರು ಕ್ರಯಪತ್ರ ಮಾಡಿ ಖರೀದಿ ಮಾಡ್ಕೊಂಡಿದ್ದಾರೆ, ಗ್ರಾಮ ಠಾಣಾ ಹೊರಗಡೆ ಇದ್ದಾರೆ, ಅವ್ರಿಗೆ ಬಿ ಖಾತಾ ಕೊಡೋದ್ರ ಮುಖಾಂತರ ಅವ್ರಿಗೆ ಒಂದು ಪರಿಹಾರ ಕೊಡ್ತಾ ಇದ್ದೇವೆ. ಅದು ಕೂಡ ಒನ್ ಟೈಮ್. ಇನ್ನು ಮುಂದೆ ಆ ರೀತಿ ಯಾರು ಮಾರಾಟ ಮಾಡ್ಲಿಕ್ಕೂ ಆಗೋದಿಲ್ಲ, ಖರೀದಿ ಮಾಡ್ಲಿಕ್ಕೂ ಆಗದಂಗೆ ನಾವು ಬಂದ್ ಮಾಡಿದ್ದೇವೆ. ಹಿಂದೆ ಖರೀದಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕನ್ವರ್ಷನ್ ಇಲ್ಲ, ಪ್ಲಾನ್ ಅಪ್ರೂವಲ್ ಇಲ್ಲ, ಕೃಷಿ ಭೂಮಿಯಲ್ಲಿ ಲೇಔಟ್ ಮಾರಿದ್ದಾರೆ. ಕ್ರಯಪತ್ರ ಇದ್ರೆ ಅವ್ರಿಗೆ ಬಿ ಖಾತಾ ಕೊಡ್ತೇವೆ ಪಂಚಾಯಿತಿಯಲ್ಲಿ ಮತ್ತು ಮುನ್ಸಿಪಾಲಿಟಿಯಲ್ಲಿ. ಕ್ರಯಪತ್ರ ಇಲ್ಲದೆ ಹೋದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.